ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಯುವರ್ ಚಾನಲ್. ನೋಡಿ, 6ನೇ ತರಗತಿಯ ಪೌರನೀತಿಯ ಅಧ್ಯಯನ 8 ನಮ್ಮ ಸಂವಿಧಾನ. ಈ ನಮ್ಮ ಸಂವಿಧಾನದ 15 MCQಗಳನ್ನು ನೋಡುತ್ತಾ ಹೋಗೋಣ. ಇಂದಿನ ಒಂದು ವಿಡಿಯೋದಲ್ಲಿ ಈ ನಮ್ಮ ಸಂವಿಧಾನ ಓದುತ್ತಾ ಬಂದೇವೆ. ಅದೇ ರೀತಿ ಆ ಒಂದು ಅಧ್ಯಯನದ ಕುರಿತಾಗಿ MCQಗಳನ್ನು ನೋಡುತ್ತಾ ಹೋಗೋಣ. ಓಕೆ, ಮೊದಲನೇ ಪ್ರಶ್ನೆ ಇಲ್ಲಿದೆ. ಎಲ್ಲ ಸಿಂಪಲ್ ಪ್ರಶ್ನೆ ಇರ್ತಾವ ನೋಡ್ರಿ. ಅಂದ್ರೇನು, ಇಲ್ಲಿ ಸಿಂಪಲ್ ಪ್ರಶ್ನೆನೆ. ಯಾಕಂದ್ರೆ ಇವು ನಾವು ಬೇಸಿಕ್ ಬುಕ್ಸ್ ಗಳನ್ನ ಯಾವ ತರ ಓದಬೇಕು ಅಂಡ್ ಯಾವ ತರ MCQಗಳನ್ನ ರೀಡ್ ಮಾಡ್ತೀವಿ. ರೀಡ್ ಮಾಡಿದಂಗಲ್ಲ, MCQ ಬಿಡಿಸಿದಂಗಲ್ಲ, ಓದಿದಷ್ಟು ನಾವು ಇಲ್ಲಿ ಸ್ವಲ್ಪ ಬಿಲ್ಡ್ ಆಗ್ತೀವಿ. ಕ್ವಶನ್ ಏನ್ ಈಸಿ ಇರ್ತಾವ, ಬಟ್ ಈ ತರ ಎಲ್ಲ ಎಕ್ಸಾಮ್ ನಲ್ಲಿ ಕೇಳೋದಿಲ್ಲ. ಬಟ್ ಇಲ್ಲಿ ಬಿಲ್ಡ್ ಆಗೋಕ್ಕೋಸ್ಕರ ಅಂದ್ರೆ ಸ್ಟ್ಯಾಂಡರ್ಡ್ ಬುಕ್ ಓದ್ಬೇಕಂದ್ರೆ ಸೊ ಬೇಸಿಕ್ ನಾವು ಚೆನ್ನಾಗಿ 1-2-3 ಬೇರೆ ಓದ್ಕೊಂಡಿರ್ಬೇಕಾಗತ್ತೆ. ಅಂಡ್ ಸ್ಟ್ಯಾಂಡರ್ಡ್ ಬುಕ್ ಚೆನ್ನಾಗಿ ಓದಕ್ಕೆ ಒಂದು ಕಟ್ಟಡವನ್ನು ಕಟ್ಟಕ್ಕೆ ಸುಲಭ ಆಗುತ್ತೆ. ಓಕೆನಾ? ಓಕೆ, ಮೊದಲನೇ ಕ್ವಶನ್ ನೋಡೋಣ. ಭಾರತದ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ಪಟೇಲ್. ಓಕೆನಾ? ಯಾರ್ರಿ ಕರಡು ಸಮಿತಿಯ ಅಧ್ಯಕ್ಷರು? ಡಾಕ್ಟರ್ BR ಅಂಬೇಡ್ಕರ್. ಎರಡನೇ ಪ್ರಶ್ನೆ, ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು? ಆಗಸ್ಟ್ 15, 1947, ಬಿ ಜನವರಿ 26, 1950, ಸಿ ನವೆಂಬರ್ 26, 1949, ಡಿ ಅಕ್ಟೋಬರ್ 2, 1950. ಸರಿಯಾದ ಉತ್ತರ ಯಾವ್ದ್ರಿ? ಜನವರಿ 26, 1950. ಭಾರತದ ಸಂವಿಧಾನ ಜಾರಿಗೆ ಬಂದ ದಿನ ಜನವರಿ 26, 1950. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡೋಣ. ನೋಡಿ, ಸಂವಿಧಾನ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಜನವರಿ 26, ಆಗಸ್ಟ್ 15, ನವೆಂಬರ್ 26, ಅಕ್ಟೋಬರ್ 2. ನವೆಂಬರ್ 26, ಜನವರಿ 26 ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡಿ. ಓಕೆನಾ? ಸಂವಿಧಾನದ ದಿನವನ್ನು ನವೆಂಬರ್ 26ರಂದು ಆಚರಿಸುತ್ತಾರೆ. ಓಕೆ, ಸಿ ಸರಿಯಾದ ಆನ್ಸರ್. ಜನವರಿ 26 ಗಣರಾಜ್ಯೋತ್ಸವ ದಿನ. ಓಕೆನಾ? ನಾಲ್ಕನೇ ಪ್ರಶ್ನೆ, ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ BR ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾವ್ದ್ರಿ? ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸರಿಯಾದ ಉತ್ತರ. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆ, ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡಿ. ಈ ಐದನೇ ಪ್ರಶ್ನೆ, ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಸರ್ದಾರ್ ಪಟೇಲ್, ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆನಾ? ಯಾರ್ರಿ ಭಾರತ ಮೊದಲ ಪ್ರಧಾನಮಂತ್ರಿ ಯಾರ್ರಿ? ಸಿ ಜವಾಹರ್ಲಾಲ್ ನೆಹರು. ಓಕೆನಾ? ಓಕೆ, ಆರನೇ ಪ್ರಶ್ನೆ, ಭಾರತವು ಯಾವ ರೀತಿಯ ರಾಷ್ಟ್ರವಾಗಿದೆ? ಅಂದ್ರೆ ರಾಜ್ಯ ಪ್ರಭುತ್ವ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ಸರ್ವಾಧಿಕಾರ, ಸೈನಿಕ ಆಡಳಿತ. ಯಾವ್ದು ಹೇಳ್ರಿ? ಆರನೇ ಪ್ರಶ್ನೆ ಸರಿಯಾದ ಉತ್ತರ ಯಾವುದು? ಬಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಓಕೆನಾ? ಅದೇ ರೀತಿಯಾಗಿ ಏಳನೇ ಪ್ರಶ್ನೆ ನೋಡಿ. ಏಳನೇ ಪ್ರಶ್ನೆ, ಮತದಾನದ ಕನಿಷ್ಠ ವಯಸ್ಸು ಎಷ್ಟು? 16, 18, 21, 25. ಎಷ್ಟ್ರಿ? ಸರಿಯಾದ ಉತ್ತರ 18 ವರ್ಷ ಮತದಾನದ ಕನಿಷ್ಠ ವಯಸ್ಸಾಗಿರುತ್ತೆ. ಎಂಟನೇ ಪ್ರಶ್ನೆ, ಸಂವಿಧಾನವು ನಾಗರಿಕರಿಗೆ ಎಷ್ಟು ಮೂಲಭೂತ ಹಕ್ಕುಗಳನ್ನು ನೀಡಿದೆ? 4, 5, 6, 8. ಎಷ್ಟ್ರಿ? 6 ಮೂಲಭೂತ ಹಕ್ಕುಗಳಿದೆ. ಓಕೆನಾ? ನೆನ್ಪಿನಲ್ಲಿ ಇಟ್ಟುಕೊಳ್ಳಿ. ಕೆಲವೊಂದ್ಸಲ ಏನಪ್ಪಾ ಅಂದ್ರ ಇಂಥ ಸಿಂಪಲ್ ಪ್ರಶ್ನೆಗೆ ಉತ್ತರ ಕೊಡೋದು ಮರೆತು ಬಿಡ್ತೀವಿ ನಾವು. ಓಕೆನಾ? ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಎಷ್ಟು? 8, 10, 11, 12. ಎಷ್ಟಿದಾವ್ರಿ? 11 ಮೂಲಭೂತ ಕರ್ತವ್ಯಗಳಿವೆ. 10ನೇ ಪ್ರಶ್ನೆ, ಭಾರತದ ಸಂವಿಧಾನವು ಯಾವ ರೂಪದಲ್ಲಿದೆ? ಮೌಖಿಕ, ಲಿಖಿತ, ಚಿತ್ರರೂಪ, ಶಿಲಾಶಾಸನ. ಯಾವ್ದ್ರಿ? ಲಿಖಿತ ರೂಪದಲ್ಲಿ ಭಾರತ ಸಂವಿಧಾನವು ಇದೆ. ಓಕೆ, ಅದೇ ರೀತಿಯಾಗಿ 11ನೇ ಪ್ರಶ್ನೆ, ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್, BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು, ಸರ್ದಾರ್ ಪಟೇಲ್. ಓಕೆ, ಯಾವ್ದು ಹೇಳ್ರಿ? ಭಾರತ ಸಂವಿಧಾನ ಸಭೆ ಅಧ್ಯಕ್ಷರು ಡಾಕ್ಟರ್
ರಾಜೇಂದ್ರ ಪ್ರಸಾದ್ ಈ ಸರಿಯಾದ ಆನ್ಸರ್. 12ನೇ ಪ್ರಶ್ನೆ, ಸಂವಿಧಾನದ ಪೀಠಿಕೆಯನ್ನು ಏನೆಂದು ಕರೆಯುತ್ತಾರೆ? ಪರಿಚಯ, ಪ್ರಸ್ತಾವನೆ, ಕರಡು, ನಿಯಮಾವಳಿ. ಸಂವಿಧಾನದ ಪೀಠಿಕೆಯನ್ನು ಪ್ರಸ್ತಾವನೆ ಎಂದು ಕರೆಯುತ್ತಾರೆ. ಬಿ ಸರಿಯಾದ ಆನ್ಸರ್. ಓಕೆ. ಅದೇ ರೀತಿಯಾಗಿ 13ನೇ ಪ್ರಶ್ನೆ, ಗಣರಾಜ್ಯೋತ್ಸವವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಗಸ್ಟ್ 15, ಜನವರಿ 26, ನವೆಂಬರ್ 26, ಜನವರಿ 30. ಯಾವ್ದಪ್ಪ ಅಂದ್ರೆ ಯಾವ್ದು ಹೇಳ್ರಿ, ಎಲ್ಲಿದ್ದೀವಿ? 13ನೇ ಪ್ರಶ್ನೆ ಯಾವುದು ಗಣರಾಜ್ಯೋತ್ಸವವನ್ನು ಯಾವ ದಿನವನ್ನು ಆಚರಿಸುತ್ತಾರೆ ಅಂದ್ರೆ ಬಿ ಜನವರಿ 26. ಇದು ಸಂವಿಧಾನದ ದಿನ, ಇದು ಗಣರಾಜ್ಯೋತ್ಸವ ದಿನ. ಓಕೆ. 14ನೇ ಪ್ರಶ್ನೆ, ಸಂವಿಧಾನದ ಪರಮ ಗುರಿ ಯಾವುದು? ಯುದ್ಧ, ಸುಖರಾಜ್ಯ ಸ್ಥಾಪನೆ, ರಾಜಪ್ರಭುತ್ವ, ವ್ಯಾಪಾರ. ಯಾವ್ದು ಹೇಳ್ರಿ? 14ನೇ ಪ್ರಶ್ನೆಗೆ ಬಿ ಸರಿಯಾದ ಆನ್ಸರ್, ಸುಖರಾಜ್ಯ ಸ್ಥಾಪನೆ. ಅದೇ ರೀತಿಯಾಗಿ ನೆಕ್ಸ್ಟ್ 15ನೇ ಪ್ರಶ್ನೆ ಅಂಡ್ ಲಾಸ್ಟ್ ಪ್ರಶ್ನೆ, ಭಾರತದ ಸಂವಿಧಾನವು ದೇಶದ ಯಾವ ಕಾನೂನಾಗಿದೆ? ಸಾಮಾನ್ಯ ಕಾನೂನು, ರಾಜ್ಯ ಕಾನೂನು, ಸರ್ವೋಚ್ಚ ಕಾನೂನು, ಸ್ಥಳೀಯ ಕಾನೂನು. ಯಾವುದೇ? ಸರಿಯಾದ ಉತ್ತರ ಸಿ, ಸರ್ವೋಚ್ಚ ಕಾನೂನು ಭಾರತ ಸಂವಿಧಾನ ಆಗಿದೆ. ಓಕೆನಾ? ಇಲ್ಲಿ ಕೀ ಆನ್ಸರ್ ಇದಾವೆ, ಒಂದ್ಸಲ ನೋಡಿಕೊಳ್ಳಿ ಲಾಸ್ಟ್. ಓಕೆನಾ? ಅಂಡ್ ಈಗ ನೆಕ್ಸ್ಟ್ ಒಂದು ಅಧ್ಯಯನವನ್ನು ಓದುತ್ತಾ ಹೋಗೋಣ. ಇದೇ ರೀತಿಯಾಗಿ ಏನಪ್ಪಾ ಅಂದ್ರ ಜಸ್ಟ್ ರೀಡಿಂಗ್ ಮಾಡಿ. ಓಕೆನಾ? ಜಸ್ಟ್ ರೀಡಿಂಗ್ ಮಾಡಿದ ನಂತರ MCQಗಳನ್ನ ನೋಡ್ತಾ ಹೋಗಿ. ಈಸಿ MCQ ಬರುತ್ತೆ ಅಂಡ್ ರೀಡಿಂಗ್ ಕೂಡ ನೀವು ಮಾಡ್ತಾ ಹೋಗಿ ಅಂಡ್ ಕೇಳ್ತಾನೂ ಹೋಗಿ. ಓಕೆನಾ? ಕೇಳಿಗೆಸಿಂದ ಆಮೇಲೆ ನೀವು ನಂತರ ಓದುತ್ತಾ ಹೋಗಿ. ಜಸ್ಟ್ ರೀಡಿಂಗ್. ಓಕೆನಾ? ಇದೇ ಒಂದು ಮೈಂಡ್ ಸೆಟ್ ನಿಂದ ಇಟ್ಟುಕೊಳ್ಳಿ. ಓಕೆನಾ? ತಾನಾಗಿ ಅರ್ಥ ಆಗುತ್ತಾ ಹೋಗುತ್ತೆ ಅಂಡ್ ಈ ಒಂದು ಎಲ್ಲ ಅಧ್ಯಯನಗಳು ಬಿಲ್ಡ್ ಆಗುತ್ತಾ ಹೋಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಆಲ್.